ಸೌದೆ ಬಾಯ್ಲರ್ ಬ್ಲಾಸ್ಟ್ನಿಂದ ಕಾರ್ಮಿಕನೋರ್ವ ಸಂಪೂರ್ಣ ಸುಟ್ಟು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿರುವ ಘಟನೆ ಸಂಭವಿಸಿದೆ. ಬಾಯ್ಲರ್ ಬ್ಲಾಸ್ಟ್ನಿಂದ ದೇಹ ಸಂಪೂರ್ಣ ಸುಟ್ಟು ಬಾಯಿ, ಮೂಗು, ಕಿವಿಯಿಂದ ರಕ್ತಸ್ರಾವವಾಗಿದೆ. ಬಾಯ್ಲರ್ ಸ್ಫೋಟಗೊಂಡ ಶಬ್ದ 1-2 ಕಿಲೋಮೀಟರ್ವರೆಗೆ ವ್ಯಾಪ್ತಿಗೆ ಪಟ್ಟಣದ ಜನರನ್ನ ಬೆಚ್ಚಿ ಬೀಳಿಸಿದೆ. ಬಾಯ್ಲರ್ ಸ್ಫೋಟಗೊಂಡ ರಭಸಕ್ಕೆ ಮಾಲೀಕನ ಮನೆ ಗೋಡೆಗಳೇ ಬಿರುಕುಗೊಂಡಿದೆ. ಇನ್ನು ಸ್ಫೋಟದಿಂದ ಅಕ್ಕಪಕ್ಕದ ಮನೆಯ ಜನರು ಭಯದಿಂದ ಓಡಿ ಹೊರಗೆ ಬಂದಿದ್ದಾರೆ. ಸುಟ್ಟ ಗಾಯಗೊಂಡಿದ್ದ ಕಾರ್ಮಿಕನಿಗೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಇವರ ಸ್ವಾರ್ಥಕ್ಕೆ ಮತ್ತು ನಿರ್ಲಕ್ಷ್ಯತನಕ್ಕೆ ಅಮಾಯಕ ಬಡಪಾಯಿಯ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಘಟನೆಯ ಚಿತ್ರೀಕರಣ ಮಾಡಲು ಹೋದ ಪತ್ರಕರ್ತನ ಮೊಬೈಲ್ ಅನ್ನು ಕಿತ್ತುಕೊಂಡು ಫ್ಯಾಕ್ಟರಿ ಮಾಲೀಕ ಹಾಗೂ ಆತನ ಮಗ ಪತ್ರಕರ್ತರ ಮೇಲೆ ದರ್ಪ ತೋರಿದ್ದಾರೆ. ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಪುಣ್ಯಕೋಟಿ ಡೈರಿಯ ಮಾಲೀಕನ ನಿರ್ಲಕ್ಷ್ಯಕ್ಕೆ ಈ ಘಟನೆ ಸಂಭವಿಸಿರುವಂತದ್ದು. ಇನ್ನು ಮನೆಯಲ್ಲಿ ಫ್ಯಾಕ್ಟರಿ ನಿರ್ಮಾಣ 6ಕ್ಕೂ ಹೆಚ್ಚು ಜನ ಕಾರ್ಮಿಕರಿಂದ ಕೆಲಸ ಮಾಡಿರುವಂತದ್ದು. ಕೊರಟಗೆರೆ ಪಟ್ಟಣದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಪುಣ್ಯಕೋಟಿ ಫ್ಯಾಕ್ಟರಿ ಇದಾಗಿದ್ದು, ಮನೆಯಲ್ಲೇ ಫ್ಯಾಕ್ಟರಿ ನಿರ್ಮಾಣ ಮಾಡಲು ಅನುಮತಿ ಕೊಟ್ಟ ಅಧಿಕಾರಿಗಳ್ಯಾರು? ಫ್ಯಾಕ್ಟರಿ ನಡೆಸಲು ಸಂಬಂಧಪಟ್ಟಂತ ಇಲಾಖೆಗಳಾದ ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ, ಪಟ್ಟಣ ಪಂಚಾಯಿತಿಯಿಂದ ಅನುಮತಿ, ಕಾರ್ಮಿಕರಿಗೆ ಪಿಎಫ್, ಇಎಸ್ಐ ಸೌಕರ್ಯ ನಿರ್ವಹಿಸದೆ ಇದ್ಯಾವುದೂ ತೆಗೆದುಕೊಳ್ಳದೆ ಪುಣ್ಯಕೋಟಿ ಎಂಬ ಹೆಸರಿನಲ್ಲಿ ಅಕ್ರಮ ಕಾರ್ಖಾನೆಯನ್ನ ನಿರ್ಮಿಸಿಕೊಂಡು ಮಸಾಲೆ, ಮಜ್ಜಿಗೆ, ಪೇಡ, ಜಾಮೂನ್, ಹಾಲು ಶುದ್ದೀಕರಣ ಘಟಕ, ಹಾಲು ಮಾರಾಟವನ್ನ ಮಾಲೀಕ ಸದಾಶಿವಯ್ಯ ಮಾಡುತ್ತಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಕೊರಟಗೆರೆ ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಯೋಗೇಶ್ 25 ವರ್ಷದ ಯುವಕ ಈ ಕೂಲಿ ಕಾರ್ಮಿಕ ಎಂದು ತಿಳಿದು ಬಂದಿದೆ. ಕೊರಟಗೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡಾಕ್ಟರ್ ಲಕ್ಷ್ಮೀಕಾಂತ್ ಅಂತ ಇಲ್ಲಿ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಕರ್ತವ್ಯ ಸಮಯದಲ್ಲಿ ನಿನ್ನೆ ದಿನಾಂಕ 8 ಸೋಮವಾರ ಸಂಜೆ ರಾತ್ರಿ ಒಂದು 8:15 ಸಮಯದಲ್ಲಿ ಯತೀಶ್ ಅಂತ ಒಬ್ಬ ವ್ಯಕ್ತಿಗೆ ಬರ್ನ್ಸ್ ಆಗಿ ಸುಟ್ಟಗಾಯಗಳಿಂದಾಗಿ ಚಿಕಿತ್ಸೆಗೆ ಬಂದಿರ್ತಾರೆ. ಆವಾಗ ಡ್ಯೂಟಿ ಡಾಕ್ಟರ್ ಷಣ್ಮುಗ ಪ್ರಿಯ ಅಂತ ಇದ್ದಾರೆ. ಅವರು ಪರೀಕ್ಷಿಸಿ ನೋಡಿದಾಗ ಅವರು ಸುಮಾರು 8:30 ಸಮಯದಲ್ಲಿ ಅವರು ಏನು ಕಂಠೇಶ್ವರ ಡೈರಿಲಿ ಕೆಲಸ ಮಾಡ್ತಾರೆ ಹುಡುಗ ಯತೀಶ್ ಅಂತ, 23 ವರ್ಷದ ಹುಡುಗ. ಅವರು ಮಲ್ಲೇಶ್ಪುರದವರು ಅಂತ ತಿಳಿದುಬಂದಿದೆ. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದಾಗ ಮುಖ ಎಲ್ಲ ಬ್ಲಾಸ್ಟ್ ಆಗಿ ಭಾಳ ಕಂಡೀಷನ್ ಸೀರಿಯಸ್ ಆಗಿತ್ತು. ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟು ಇಲ್ಲಿಂದ ನಾವು ತುಮಕೂರು ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಿದ್ವಿ. ಆಲ್ಮೋಸ್ಟ್ 75 to 80% ಬರ್ನ್ಸ್ ಆಗಿತ್ತು ಮುಖ ಮತ್ತು ಮೈಯೆಲ್ಲ. ಸೊ ಈ ಥರ ಆಗೋದು ಭಾಳ ಅಪರೂಪ. ಹಾಗಾಗಿ ತುಮಕೂರು ವೈದ್ಯರು ಪರೀಕ್ಷಿಸಿ ಅಲ್ಲಿಂದ ಮತ್ತೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ರೆಫರ್ ಮಾಡಿರ್ತಾರೆ. ಹೇಗಿದೆ ಸರ್ ಹುಡುಗನ ಕಂಡೀಷನ್ ಹೇಗಿದೆ? ಹುಡುಗನ ಕಂಡೀಷನ್ ಗಂಭೀರವಾಗಿದೆ. 80% ಬರ್ನ್ಸ್ ಆದರೆ ಜೀವನಕ್ಕೆ ಅಪಾಯ ಆಗೋ ಚಾನ್ಸ್ ಭಾಳ ಇರುತ್ತೆ. ಬಿಕಾಸ್ ಇನ್ಫೆಕ್ಷನ್ ಆಗುತ್ತೆ, ಸೆಪ್ಟಿಸಿಮಿ ಆಗುತ್ತೆ. ಅದರಿಂದ ಹೆಚ್ಚಿನ ಚಿಕಿತ್ಸೆ ಬೇಕಾಗ್ತದೆ. ಅದು ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಅಂತ ತಿಳಿಬಂದಿದೆ. ಈ ತೊಡೆ ಭಾಗದಲ್ಲೆಲ್ಲ ಹೀಗೆ ಮುಖಕ್ಕೆ ಎಲ್ಲ ಸಿಗೋದ್ರಿಂದ ಅದು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಸರ್? ಏನಾದರೂ ಇದೆಯಾ? ಅಥವಾ ರಿಕವರಿ ಆಗೋ ಚಾನ್ಸಸ್ಸು ಆಗ್ಬೋದು, ಭಾಳ ರೇರ್. ಆತನ ಸ್ಟಾಮಿನಾ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರೀಟ್ಮೆಂಟು ICU ಇರಬೇಕಾಗುತ್ತೆ, ಪ್ಲಾಸ್ಟಿಕ್ ಸರ್ಜರಿ ಬೇಕಾಗುತ್ತೆ ಮುಖ್ಯವಾಗಿ. ಇದು ಚಳಿಗಾಲ ಆಗಿರೋದ್ರಿಂದ ತುಂಬ ಸ್ವಲ್ಪ ಅದು ಚಳಿಗಾಲ, ಹಾಗಾಗಿ ಪರಿಸ್ಥಿತಿ ಗಂಭೀರವಾಗಿ ಇರುತ್ತೆ, ಸೀರಿಯಸ್ ಇರುತ್ತೆ. ಮತ್ತೇನು ಆಶಾ ಜಗದೀಶ್ ಅಂತ ಇಲ್ಲಿ ಕಂಠೇಶ್ವರ ಮಿಲಿಟರಿ ಮುಂದೆಗಡೆ ನಮ್ಮದು ಬಿಲ್ಡಿಂಗ್ ಇದೆ. ಅಲ್ಲಿ ಹೆಚ್ಚು ಕಮ್ಮಿ ರಾತ್ರಿ 10 ಗಂಟೆ 9:30 10 ಗಂಟೆಗೆ ಬ್ಲಾಸ್ಟ್ ಆಗಿರೋ ಸೌಂಡ್ ಬಂತು. ಬ್ಲಾಸ್ಟ್ ಆಗಿರೋ ಸಂದರ್ಭದಲ್ಲಿ ನಾವು ನೋಡಿದಾಗ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ಅಷ್ಟು ಸೌಂಡ್ ಬಂತು ಮತ್ತು ಗ್ಲಾಸ್ ಪೀಸ್ಗಳು ಬಂದಿದ್ದಾವೆ. ಜೊತೆಯಲ್ಲಿ ಅದು ಏನಾಗಿದೆ ಅಂತ ಗೊತ್ತಿರಲಿಲ್ಲ. ಅದು ಬಾಯ್ಲರು ಬ್ಲಾಸ್ಟ್ ಆಗಿರೋದ್ರಿಂದ ಅದು ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದ್ದಾವೆ. ಹೆಚ್ಚು ಕಮ್ಮಿ 2 ತಿಂಗಳ ಹಿಂದೆ ಒಂದು ಸರಿ ನಮ್ಮ ಅಂಗಡಿ ಹುಡುಗರೆಲ್ಲ ಮಾಡಿ ಮೇಲೆ ಮಲಗ್ತಾರೆ, ರೂಮ್ ಇದೆ, ಅಲ್ಲಿ ಮಲಗಿದಾಗ ಸೌಂಡ್ ಬಂದಿದೆ. ಅವರು ಎದ್ದು ನೋಡಿದಾಗ ಹೊಗೆ ಎಲ್ಲ ಜಾಸ್ತಿ ಇತ್ತಂತೆ. ಆ ಕಾರಣದಿಂದ ಇವರು ಸುಮ್ಮನೆ ಆಗಿದ್ದಾರೆ. ಮತ್ತು ಅದು ಕೇರ್ ತೊಗೊಂಡಿಲ್ಲ ಅವರು.
ಕೇರ್ ತಗೊಂಡ ಪಕ್ಷದಲ್ಲಿ ಸಮಸ್ಯೆ ಆಗ್ತಾ ಇರಲಿಲ್ವೇನೋ ಗೊತ್ತಿಲ್ಲ. ನೆಗ್ಲೆಕ್ಟ್ ಮಾಡಿರೋದ್ರಿಂದ ಈ ಸಮಸ್ಯೆ ಆಗಿದೆ, ಎರಡನೇ ಬಾರಿ ಆಗಿರೋದು. ನೆಕ್ಸ್ಟ್ ಇದಕ್ಕೆ ಅಧಿಕಾರಿಗಳು ಗಮನಕ್ಕೆ ತಗೊಂಬಂದು ಅದನ್ನು ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡಬೇಕಂದು ನಾವು ಕೇಳ್ಕೊತೀವಿ ಅಷ್ಟೇ. ಸ್ವಲ್ಪ ಜ್ವರ ಮಾತಾಡಿ. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಠೇಶ್ವರ ಡೈರಿ ಹತ್ರ ರಾತ್ರಿ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗಿದೆ. ಅದು ಆಲೆ ಸುಮಾರು ಒಂದು 5-6 ತಿಂಗಳು ಮುಂಚೆ ಒಂದು ಸಾರಿ ಈ ಥರ ಆಗಿತ್ತು. ಆವಾಗ ಏನು ಯಾರಿಗೂ ತೊಂದರೆ ಏನು ಆಗಿರಲಿಲ್ಲ. ಈಗ ರಾತ್ರಿ ಒಂದು 8:45-9 ಗಂಟೆಗೆ ಏನಾಗಿದೆ ಅಂದರೆ ಅದು ಬಾಯ್ಲರು ಇದಕ್ಕಿದ್ದಂಗೆ ಬ್ಲಾಸ್ಟ್ ಆಗೋಕ್ಕೆ ಸುಮಾರು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಷ್ಟೇ ಎಲ್ಲ ಈ ಶೀಟ್ಗಳು ಅಂಗಡಿ ಮುಂದೆ ಇರೋ ಮೇನ್ ರೋಡಲ್ಲಿ ಅಂಗಡಿ ಮುಂದೆ ಇರೋ ಶೀಟ್ಗಳೆಲ್ಲ ಒಂಥರ ವೈಬ್ರೇಟ್ ಆಗಿ ಈ ಕಡೆ ಅಕ್ಕಪಕ್ಕ ಮನೆಗಳಿಗೆಲ್ಲ ಗ್ಲಾಸ್ಗಳು ಲೋಟಗಳು ಎಲ್ಲ ವೈಬ್ರೇಟ್ ಆಗಿ ಎಲ್ಲ ಬಿದ್ದೋಗಿದ್ದಾವೆ. ಅದನ್ನೆಲ್ಲರೂ ರಾತ್ರಿ ಎಲ್ಲರೂ ಮಾತಾಡ್ಕೊಂಡ್ವಿ. ಎಲ್ಲರೂ ಅವರೇ ಎಲ್ಲರೂ ಈ ಥರ ನಮ್ಮದು ಎಲ್ಲ ಮನೆಗಳಲ್ಲಿ ಲೋಟಗಳೆಲ್ಲ ಶೇಕ್ ಆಗಿ ಎಲ್ಲ ವೈಬ್ರೇಟ್ ಆಯಿತು, ಅಂಗಡಿ ಮುಂದೆ ಇರೋ ಶೀಟ್ಗಳೆಲ್ಲ ವೈಬ್ರೇಟ್ ಆಯಿತು ಅಂತ ಎಲ್ಲ ಮಾತಾಡ್ಕೊಂಡ್ವಿ. ಅದಕ್ಕೆ ಈಗ ನಾಳೆ ಒಂದು 5-6 ತಿಂಗಳು ಮುಂಚೆ ಆದಾಗ ಯಾವ ಅಧಿಕಾರಿಗಳು ಅದು ಕ್ರಮ ಕೈಗೊಳ್ಳಲಿಲ್ಲ. ಈಗ ಆದಷ್ಟು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಅದ್ರ ಬಗ್ಗೆ ಗಮನವಹಿಸಿ ಈ ಒಂದು ಫ್ಯಾಕ್ಟ್ರಿ ಏನಿದೆ ಅದನ್ನು ಬೇರೆ ಕಡೆ ಎಲ್ಲ ನಾವು ಊರಿಂದ ಆಚೆ ಕಡೆ ವ್ಯವಸ್ಥೆ ಮಾಡತಕ್ಕ ಅವ್ರದ್ದೇ ಒಂದಾದಂಥ ಜಾಗ ಇದೆ ಊರಿಂದ ಆಚೆ, ಅಲ್ಲಿ ಫ್ಯಾಕ್ಟ್ರಿನೇನು ಮಾಡಿ ಇದು ಮಾಡಬೇಕು ಅಂತ ಇದಾಗುತ್ತೆ. ಇದೇ ಒಂದು ಘಟನೆ ಬೆಳಿಗ್ಗೆ ಹೊತ್ತೇನ ನಡೆದಿದ್ರೆ ಸುಮಾರು ಅಲ್ಲಿ ಅವರು ಫ್ಯಾಕ್ಟ್ರಿ ಒಳಗೆ ಹೆಣ್ಮಕ್ಳು ಒಂದು 8ರಿಂದ 10 ಜನ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಅವರೆಲ್ಲ ಆಲ್ಮೋಸ್ಟ್ ಏನು ಪಾಪ ಎಲ್ಲ ಬಡ ಕುಟುಂಬದವ್ರು ಅವ್ರಿಗೆ ಎಲ್ಲ ಇದಾಗೋದ್ರೆ ಅವ್ರಿಗೆಲ್ಲ ಯಾರು ಒಂದು ಅವ್ರಿಗೆ ನೋಡ್ಕೊಳ್ಳೋ ಅಂಥ ವ್ಯವಸ್ಥೆಗಳಿರಲ್ಲ ಪಾಪ. ಅಲ್ಲಿ ಏನೇನು ತಯಾರು ಮಾಡ್ತಾರೆ ಸರ್? ಅಲ್ಲಿ ಬಂದು ಜಾಮೂನ್ ತಯಾರು ಮಾಡ್ತಾರೆ, ಜಾಮೂನು, ಆಮೇಲೆ ಮಜ್ಜಿಗೆ, ಇನ್ನು ಕೋವಾ ಎಲ್ಲ ರೆಡಿ ಮಾಡ್ತಾರೆ. ಅಲ್ಲಿ ಡೈರಿ ಇದೆ. ಬಟ್ ಅದೆಲ್ಲ ಬೇರೆ ಊರಿಂದ ಆಚೆ ಕಡೆ ಮಾಡೋದು ತುಂಬ ಒಳ್ಳೆಯದು ಅಂತ ನಾವೆಲ್ಲ ಇದು ಮಾಡ್ತಾರೆ. ಇದೆ, ಮನೇನೂ ಇದೆ, ಮನೆ ಮೇಲ್ಗಡೆ ಇದೆ. ಪಾಪ ಅವರೇನೋ ಆಕಸ್ಮಿಕವಾಗಿ ಪಾಪ ಹುಡುಗ ಬಂದಿರೋದು ರಾತ್ರಿ ಅವ್ರ ಹತ್ರನೇ ಕೆಲಸ ಮಾಡ್ತಾ ಇದ್ದಂತೆ. ತುಂಬ ದಿನ ಆಗಿತ್ತು ಪಾಪ ಅವ್ನು ಬಂದು, ಏನೋ ರಾತ್ರಿ ಆಕಸ್ಮಿಕ ಅವನೇನೋ ಬಂದಿದ್ದಾನೆ ಪಾಪ. ಬಟ್ ಆದರೂ ಇವರೆಲ್ಲ ಮನೆ ಮೇಲಿದ್ರು ಏನೋ ಇವರೆಲ್ಲ ಬಚಾವಾಗಿದ್ದಾರೆ. ಪಾಪ ಆ ಹುಡುಗ ಬಂದು ಗ್ರಾಚಾರ ಇದಾಗ್ಬಿಟ್ಟು ಆ ಹುಡುಗ ಹಂಗೆ ಈ ಥರ ದುರಂತ ನಡೆದಿದೆ. ಇದಾಗೋದು ಅದು ಮನೆ ಕೂಡ ಬಿರುಗ್ಬಿಟ್ಟಿದೆ ನೋಡಿದಾಗ. ಮನೆ ಎಲ್ಲ ಗೋಡೆ ಈ ಕಡೆ ಸಂಧಿ ಒಳಗೆ ಗೋಡೆ ಎಲ್ಲ ಓಪನ್ ಆಗ್ಬಿಟ್ಟಿದೆ. ಇನ್ನು ಆ ಥರ ಪರಿಸ್ಥಿತಿ ಆಗಿರ್ಬೇಕು. ಆ ಥರ ಪರಿಸ್ಥಿತಿ ಆ ಥರ ನೋಡ್ರಿ ಬಾಯಲ್ಲೆಲ್ಲ ಇದಾಗ್ಬಿಟ್ಟು ಅವರೆಲ್ಲ ಬೆಳಿಗ್ಗೆ ಹೊತ್ತಾಗಿದ್ರಂತೂ ತುಂಬ ಜನ ಸಾವಿಗೀಡಾಗ್ತಾ ಇದ್ರು ಅಂತ ಬಯಸ್ತೀವಿ ನೋಡ್ರಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳೋದಕ್ಕೆ ಇಷ್ಟ? ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ದಯವಿಟ್ಟು ಗಮನವಹಿಸಿ ಇದನ್ನ ಅತಿ ಬೇಗದಲ್ಲಿ ಇದನ್ನ ಬೇರೆ ಕಡೆಗೆ ಬದಲಾವಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ತೀವಿ. ಉಮೇಶ್ ಅಂತೇಳಿ ಕೊಟ್ಗೆರೆ ನಿವಾಸಿಯಾಗಿರ್ತೀನಿ. ಇಲ್ಲಿ ಏನಾಗಿದೆ ಅಂದರೆ ನಿನ್ನೆ ರಾತ್ರಿ 8:30ರಲ್ಲಿ ಗ್ಯಾಸ್ ಗೀಸರ್ ಅನ್ನೋದು ಬರಸ್ಟಾಗಿ ಗ್ಯಾಸ್ ಬಾಯ್ಲರ್ ಬರಸ್ಟಾಗಿ ಒಬ್ಬ ಹುಡುಗನಿಗೆ ತುಂಬ ತೊಂದರೆ ಆಗಿದೆ. ಕಣ್ಣು, ಬಾಯಿ, ಎದೆ ಭಾಗ ಮತ್ತು ಗುಳ್ಳೆಗಳಾಗಿದೆ, ಊತ ಬಂದಿದೆ, ಕೈ ಕಾಲೆಲ್ಲ, ಆಮೇಲೆ ಫುಲ್ಲು ಮುಖ ಎಲ್ಲ ಸುಟ್ಟು ಕರಕಲಾಗಿದೆ. ಅವನ್ನ ಹಂಗೆ ವ್ಯಾನ್ನಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ವಿ. ಅಲ್ಲಿಂದ ತುಮಕೂರಿಗೆ ತಗೊಂಡೋದ್ರು, ಅಲ್ಲಿಂದ ಬೆಂಗಳೂರಿಗೇನೋ ಹೋಗಿದ್ದಾನಂತೀಗ. ಸರಿಯಾಗಿ ಇನ್ನೂ ಮಾಹಿತಿ ಇಲ್ಲ. ಇದು 2ನೇ ಬಾರಿ ಆ ಜಾಗದಲ್ಲಾದಂಥ ಒಂದು ಘಟನೆ ಇದು ಏನಾಗ್ತಿದೆ ಅಂದರೆ ಚಿಕ್ಕದಾಗ ಅವ್ರು ಒಲೆ ಹಚ್ಚಿದಾಗೆಲ್ಲನೂ ಒಂದೊಂದು ಸರಿ ಆಗ್ತಿದೆ. ಚಿಕ್ಕದಾಗ ಒಂದು 2-3 ಸರಿ ಆಗಿತ್ತಂತೆ, ಯಾರ ಕಣ್ಣಿಗೂ ಕಾಣಿಸಲಿಲ್ಲ. ಈ 2 ತಿಂಗಳ ಕೆಳಗಡೆ ಒಂದು ಸರಿ ಆಗಿತ್ತು, ಅದೊಂದು ಸ್ವಲ್ಪ ಬೆಳಕಿಗೆ ಬಂತು. ಇದು ದೊಡ್ಡದಾಗಿ ಆದಾಗ ಈಗ ಅವನಿಗೆ ಭಾಳ ನೋವಾಗಿದೆ. ಅವ್ರ ಮನೆಯಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರದ್ದೇ ಆದಂಥ ಒಂದು ದೌರ್ಜನ್ಯ ಜಾಸ್ತಿ ಇದೆ. ಯಾವ ಅಧಿಕಾರಿಗೆ ಆಗಲಿ ಇದು ಗಮನಕ್ಕೆ ಬಂದಿಲ್ಲ ಇದುವರೆಗೂ. ಆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಅದ್ರ ಮೇಲೆ ಡೇಟ್ ಇರೋದಿಲ್ಲ, ಮತ್ತು ಅದಕ್ಕೆ ಯಾವ ಎಕ್ಸ್ಪೈರಿ ಡೇಟು ಇರೋದಿಲ್ಲ. ಯಾವುದೇ ಥರದ್ದು ಹೋಗಲಿ ಜನಕ್ಕೇನಾದರೂ ಅನುಕೂಲವಾಗ ಅಂಥದ್ದು ಏನಾದರೂ ಮಾಡ್ತಾಯಿದ್ರೆ ಏನೋ ಅನ್ಬೋದು. ಎಲ್ಲ ತಿನ್ನೋದಕ್ಕಿಂತ ವಿಷ ಪದಾರ್ಥಗಳು ಮಿಕ್ಸ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾಯಿದ್ದಾರೆ ಅವರು. ಇದಕ್ಕೂ ಸಲುವಾಗಿ ಹೇಳಬೇಕು ಅಂದರೆ ಅದು ಟೌನ್ ಒಳಗಡೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿರೋದೇ ತಪ್ಪು. ಅಂಥದ್ದು ಊರಿಂದ ಆಚೆ ಮಾಡೋ ಅಂಥ ಒಂದು ಕೆಲಸನ ಯಾವುದೋ ಮನೆ ಒಳಗಡೆ ಮಾಡ್ಕೊಂಡು ಮಾಡ್ತಾಯಿದ್ದಾರೆ.
ಅವ್ರ ಮನೆ ಮುಂದೆ ಮೈನ್ ರೋಡಲ್ಲಿ ನಮ್ಮ ಅಂಗಡಿ ಇದೆ, ನಮ್ಮ ಅಂಗಡಿಯಿಂದ ಪಕ್ಕದಲ್ಲಿ ದೇವಸ್ಥಾನ ಇದೆ, ಶನಿ ಮಹಾತ್ಮನ ದೇವಸ್ಥಾನ, ಅದ್ರ ಪಕ್ಕದಲ್ಲಿ ಅಂಗಡಿಗಳಿದ್ದಾವೆ. ಅಲ್ಲಿಂದ ಬಂದ ಬಿಲ್ಲೆ ನಮ್ಮ ಅಂಗಡಿ ಮುಂದೆ ಬಿದ್ದಿದೆ ನೋಡಿ. ಏನದು ರಾತ್ರಿ ಬ್ಲಾಸ್ಟ್ ಆದಾಗ ಬಂದು ಬಿದ್ದಿರೋ ಬಿಲ್ಲೆ ಇದು. ಅವ್ರ ಫ್ಯಾಕ್ಟ್ರಿಯಿಂದ ಬಂದಿರೋದು. ಗೋಡೆ ಎಲ್ಲ ಬಿರುಕು ಬಂದಿದೆ. ನೀವು ಹೋಗಿ ಫೋಟೋ ತೆಗೆದು ಸಾರ್ವಜನಿಕರ ಗಮನಕ್ಕೆ ಬರಬೇಕು. ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಅವ್ರ ಜಾಗನ ವರ್ಗಾವಣೆ ಮಾಡಿಸ್ಲಿ. ಅವ್ರ ವ್ಯವಹಾರ ನಿಲ್ಸೋದು ಬೇಡ, ವರ್ಗಾವಣೆ ಮಾಡಿಸ್ಲಿ. ಜನಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಮಾಡೋದು ಬೇಡ. ಟೌನ್ನಲ್ಲಿ ಅದು ಸಂಬಂಧಪಟ್ಟಂತೆ ಏನಾದರೂ ಸಾರ್ವಜನಿಕ ದೃಷ್ಟಿಯಿಂದ ಕಂಪ್ಲೇಂಟ್ ಇದುವರೆಗೂ ಆಗಿಲ್ಲ ಅಂತ ಏನೋ ವಿಚಾರ ಗೊತ್ತಾಯಿತು. ಕಂಪ್ಲೇಂಟ್ ಆಗಿಲ್ಲ ಅಂತೇಳಿ ನಾವೇ ಒಂದು ಕಾಪಿ ರೆಡಿ ಮಾಡಿದ್ದೀವಿ ಕಂಪ್ಲೇಂಟ್ ಕೊಡೋಣ ಅಂತೇಳಿ. ಅವ್ರೇನಾದರೂ ಅವ್ರ ಮನೆಯವ್ರು ಕೊಟ್ಟಿಲ್ಲ ಅಂದರೆ ಇವತ್ತು ನಾಳೆ ಒಳಗಡೆ ನಾವೇ ಕೊಡ್ತೀವಿ, ಸಾರ್ವಜನಿಕರಿಂದ ಕೊಡ್ತೀವಿ. ಆ ಜಾಗದಿಂದ ಅವ್ರು ವರ್ಗಾವಣೆ ಮಾಡಿಕೊಂಡ್ರೆ ಒಳ್ಳೆಯದು. 10 ಜನಕ್ಕೆ ತೊಂದರೆ ಆಗದಂಗೆ ಅವ್ರು ಅನುಕೂಲ ಮಾಡಿಕೊಳ್ಳಿ. ಅವ್ರ ಜೀವನಕ್ಕೆ ನಾವು ತೊಂದರೆ ಮಾಡಲ್ಲ, ಬೇರೆಯವ್ರ ಜೀವನಕ್ಕೆ ತೊಂದರೆ ಮಾಡ್ದಂಗೆ ಅವ್ರು ಮಾಡಬೇಕು. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.